ಎಲ್ರಿಗೂ ನಮಸ್ಕಾರ. ಬಾಸ್ ಮಲ್ಟಿಪ್ಲೆಕ್ಸ್ ಮೊಬೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ನಾವು ಇವತ್ತು ಭೀಮಾ ಸಿನಿಮಾದ ಟೀಸರ್ ನ ರಿವ್ಯೂ ಮಾಡೋಣ. ಭೀಮಾ ಸಿನಿಮಾ ಟೀಸರ್ ನೋಡಿದಾಗ ಏನಿಸ್ತಂದ್ರೆ ಇನ್ನೂ ಏನಾದ್ರು ಇರಬೇಕಾಗಿತ್ತು, ಸ್ವಲ್ಪ ಇದೆ ಅಂತ ಅನಿಸ್ತು. ಇದ್ದಷ್ಟರಲ್ಲೇ ಹೇಳೋದಾದ್ರೆ ಒಂದು ರೌಡಿಗಳ ಸ್ಟೋರಿ ಬರೆದಾರದು ಅದೇ ಅಂತ. ಸೊ ಈ ಹಿಂದೆನೂ ಸಲಗಾದಲ್ಲೂ ಅದೇ ಇತ್ತು, ಆದ್ರೆ ಅದು ಇಷ್ಟ ಆಗಿತ್ತು. ಹಂಗಾಗಿ ಇಲ್ಲೂ ಅದೇ ಒಂದು ನಮ್ಗೇನಿದೆ ಅಂದ್ರೆ ದುನಿಯಾ ವಿಜಯ್ ಅವರು ಅಥವಾ ವಿಜಯ್ ಕುಮಾರ್ ಅವರು ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಆ ನಂಬಿಕೆನ ಉಳಿಸ್ಕೋತಾರೆ ಅನ್ನೋದನ್ನ ನೋಡ್ಬೇಕಷ್ಟೇ ಇಲ್ಲಿ. ಸೊ ಈಗ ಟೀಸರ್ ಬಗ್ಗೆ ಮಾತಾಡೋದಾದ್ರೆ, ಟೀಸರ್ ಅಲ್ಲಿ ಏನಿದೆ ಅಂದ್ರೆ ವಿಜುವಲೈಸೇಷನ್ ತುಂಬಾ ರಿಚ್ ಆಗಿದೆ, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ಅದು ಗ್ರ್ಯಾಂಡ್ ಆಗಿ ಒಂದು ಕಾಣೋದಿದೆಯಲ್ಲ, ಅದು ಕಾಣ್ತಾ ಇದೆ ಗ್ರ್ಯಾಂಡ್ ಆಗಿ ಒಂದು. ಹಂಗಾಗಿ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ನ ಬಳಸ್ಕೊಂಡಿದ್ದಾರೆ. ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು, ಆಂಗಲ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಆ ದೃಶ್ಯಗಳನ್ನು ಸಹಿತ ತುಂಬಾ ರಿಚ್ ಆಗಿ ಕಾಣ್ತಾ ಇದೆ ಅದು. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅದ್ಬಿಟ್ಟು ಈಗ ನಾವು ದುನಿಯಾ ವಿಜಯ್ ಅವರದು ಅದು ಸಲಗದಿಂದಾನೇ ಅದರ ಒಂದು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಆಮೇಲೆ ಇನ್ನೊಂದು ಇದರಲ್ಲಿ ಸಾಂಗ್ ಕೂಡ ಒಂದು ಅರೆ ಕೌಂಡ್ರೆ ಉನ್ನೆ ಅರೆ ಅದೇನಿದೆಯಲ್ಲ, ಆ ಸಾಂಗ್ ತುಂಬಾ ಚೆನ್ನಾಗಿದೆ ಅದು. ಆಮೇಲೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲಿ ಇಂಪ್ರೆಸ್ ಮಾಡಿದ್ದು ಅಂದ್ರೆ ಆಡಿ ಬಾ ಮಗನೇ ಭೀಮಾ, ಅದು ಇದು ಯಾಕೋ ಮಾಯವಾದ ಹಾಗೆ ಕಾಣ್ತಾ ಇದೆ. ಅದನ್ನ ಬಳಸ್ತಾರ ಇಲ್ಲ ಅಂತಾನು ಗೊತ್ತಿಲ್ಲ ಥೀಮ್ ಸಾಂಗ್. ಆದ್ರೆ ಅದನ್ನ ಇಲ್ಲಿ ಇಡಬಹುದಾಗಿತ್ತು, ಒಂದೆರಡು ಸಾಂಗ್ ಕೂಡ ಜಲಕ್ನ ಬಿಡಬೇಕಾಗಿತ್ತು ಇಲ್ಲಿ. ಆದ್ರೆ ಏನು ಬಿಟ್ಟಿಲ್ಲ, ತುಂಬಾ ಶಾರ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ವಿಜಯ್ ಕುಮಾರ್ ಅವ್ರ ಸಲುವಾಗಿನೇ ಇದನ್ನ ನೋಡೋದು, ಅವರ ಡೈರೆಕ್ಷನ್ ಸಲುವಾಗಿ, ಮುಖ್ಯವಾಗಿ ಡೈರೆಕ್ಷನ್ ಸಲುವಾಗಿ. ಅವ್ರದೇ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನೀವು ಕೂಡ ಟೀಸರ್ ನೋಡಿ ನಿಮಗೂ ಸ್ವಲ್ಪ ಗಿಲ್ಮ್ ಸಿಗೋದು ಅಷ್ಟೇ. ಟ್ರೇಲರ್ ನೋಡಿದ್ಮೇಲೆ ಏನಾದ್ರು ನಾವು ಹೇಳ್ಬೋದು ತುಂಬಾ ಜಾಸ್ತಿ ಆಗಿದ್ರೆ ಅಂತ. ಇನ್ನೂ ಅವರು ಸಾಂಗ್ ಬಿಡೋ ಪ್ಲಾನ್ ಕೂಡ ಇರ್ಬೋದು, ಬಿಟ್ ನಂತರ ನೋಡೋಣ. ಆಮೇಲೆ ಚರಣ್ ರಾಜ್ ಅವರು ಇದರ ಸಂಗೀತ ನಿರ್ದೇಶಕರು, ಹಾಗಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಸಾಂಗ್ಗಳು ಕೂಡ ಚೆನ್ನಾಗಿರುತ್ತೆ ಅಂತ ಒಂದು ಹೋಪ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನೀವು ಟೀಸರ್ ನೋಡಿ ನನ್ನ ರಿವ್ಯೂ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.